ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಮಾಯಾಪೆಟ್ಟಿಗೆ. ಅದರೊಳಗೆ ಒಂದು ಮಾತೆಯ ವಿಗ್ರಹವಿದೆ. ಅದು ಅಂತಿಂತಹ ವಿಗ್ರಹವಲ್ಲ. ಆ ತಾಯಿಯ ಶಕ್ತಿ ಕಡಿಮೆ ಏನಲ್ಲ. ಭಕ್ತಿಯಿಂದ ಬೇಡ್ಕೊಂಡ್ರೆ ಸರ್ವವನ್ನು ನೀಡುವ ಕರುಣಾಮಯಿ ಆಕೆ. ಆದರೆ ಆ ಮಾತೆಯ ದರ್ಶನ ಸಿಗೋದು ವರ್ಷಕ್ಕೆ ಒಂದು ಬಾರಿ ಮಾತ್ರ. ಆದರೆ ಭಕ್ತರ ಬೇಡಿಕೆ ಮಾತ್ರ ಈಡೇರಿಯೇ ಈಡೇರುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಅಗಾಧವಾಗಿದೆ. ಹಾಗಿದ್ರೆ ಆ ದೇವಿಯಾದ್ರೂ ಯಾರು? ಆ ಮಾತೆಯ ಮಹಾತ್ಮೆ ಏನು? ಆಕೆ ನೆಲೆಸಿರೋದಾದ್ರೂ ಎಲ್ಲಿ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ, ಕಷ್ಟಗಳು ಬಂದಾಗ, ಎಲ್ಲವೂ ನಮ್ಮ ಕೈ ಮೀರಿ ಹೋದಾಗ, ಇನ್ನೇನು ಇದು ನಮ್ಮ ಕೈಯಿಂದ ಸಾಧ್ಯವೇ ಇಲ್ಲ ಎನ್ನುವಾಗ ಮನುಷ್ಯ ಮೊರೆ ಹೋಗೋದು ದೇವರನ್ನ. ಭಕ್ತಿಯಿಂದ ಶರಣಾದ ಭಕ್ತರನ್ನ ಆ ದೇವರು ಎಂದೆಂದಿಗೂ ಕೈ ಬಿಡಲ್ಲ. ತಲೆ ನೇವರಿಸಿ ಮೇಲೆತ್ತುತ್ತಾನೆ. ಕಷ್ಟಗಳನ್ನ ನಿವಾರಿಸಿ ಸುಖ ಸಂತೃಪ್ತಿಯನ್ನ ನೀಡ್ತಾನೆ. ಅಂಥದ್ದೇ ಒಂದು ದೇವತೆಯ ಬಗ್ಗೆ ನಾವಿವತ್ತು ನಿಮಗೆ ಹೇಳ್ತೀವಿ. ಆ ದೇವರು ಯಾರು? ಆ ಮಹಾನ್ ದೇವತೆ ನೆಲೆಸಿರೋದಾದ್ರೂ ಎಲ್ಲಿ? ಆ ಮಹಾತಾಯಿಗೆ ಇರೋ ಶಕ್ತಿಯಾದ್ರೂ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಒಂದು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವ ಆ ಮಾತೆಯ ವಿಗ್ರಹದ ಹಿಂದಿರುವ ಸೋಜಿಗ, ಆ ಒಂದು ಮಾಯಾ ಪೆಟ್ಟಿಗೆ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಸ್ಮಯವನ್ನ ಕೇಳಿದ್ರಂತೂ ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ಸ್ನೇಹಿತರೆ, ಈ ಸ್ಥಳದಲ್ಲಿ ನೆಲೆಸಿರುವ ಈ ಮಾತೆಯ ಶಕ್ತಿ ಅಷ್ಟಿಷ್ಟಲ್ಲ. ಹಲವಾರು ವರ್ಷಗಳಿಂದ ಸಂತಾನ ಭಾಗ್ಯವಿಲ್ಲದೆ ಕೊರಗುವ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ತಾಯ್ತನವನ್ನು ನೀಡಿದ್ದಾಳೆ. ಈ ಮೂಲಕ ಆ ಮನೆಗೊಂದು ಬೆಳಕನ್ನ ಕೊಟ್ಟಿದ್ದಾಳೆ. ಈಗಲೂ ಕೂಡ ಕರುಣಿಸುತ್ತಿದ್ದಾಳೆ. ಅಷ್ಟೇ ಅಲ್ಲ, ಎಲ್ಲೂ ವಾಸಿಯಾಗದ ವೈದ್ಯರುಗಳೇ ಇನ್ನೇನು ಆಗಲ್ಲ ಅಂತ ಹೇಳಿ ಕೈ ಚೆಲ್ಲಿದ ಅದೆಷ್ಟೋ ಕಾಯಿಲೆಗಳನ್ನ ನಿವಾರಣೆ ಮಾಡಿದ್ದಾಳೆ. ಕೆಲಸ ಸಿಗದೆ ಕಂಗಾಲಾಗಿ ಕುಳಿತಿದ್ದವರಿಗೆ ಉದ್ಯೋಗ ದಾತೆಯೂ ಆಗಿದ್ದಾಳೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಇಲ್ಲಿಗೆ ಬಂದು ಬರಿಗೈಯಲ್ಲಿ ಹೋದವರೇ ಇಲ್ಲ. ಇಂತಹ ಈ ಮಾತೆ ಮತ್ಯಾರೂ ಅಲ್ಲ, ಭಗವತಿ ಭಗಮಾಲಿನಿ ದೇವಿ. ಇದೇ ತಾಯಿ ಭಕ್ತರ ಸಕಲ ಕಷ್ಟಗಳನ್ನು ಕಳೆದು ಒಳಿತನ್ನ ಮಾಡ್ತಾ ಇದ್ದಾಳೆ. ಇಂಥದೊಂದು ಪೆಟ್ಟಿಗೆ, ಇಲ್ಲಿರೋ ಆ ದೇವಿಯನ್ನ ನೀವು ಎಲ್ಲಿಯೂ ನೋಡಿರೋಕೆ ಸಾಧ್ಯವೇ ಇಲ್ಲ. ಅಷ್ಟಕ್ಕೂ ಈ ಚಮತ್ಕಾರಿ ಪೆಟ್ಟಿಗೆಯೇ ಅಲ್ಲಿರುವ ತಾಯಿ. ನೀವು ಇಲ್ಲಿಗೆ ಬಂದು ಈ ಪೆಟ್ಟಿಗೆಯನ್ನ ಸ್ಪರ್ಶ ಮಾಡಿ ನಿಮ್ಮ ಕಾಮನೆಗಳನ್ನ ಹೇಳಿಕೊಂಡ್ರೆ ಮುಗೀತು, ನಿಮ್ಮ ಆಸೆಗಳು ನೆರವೇರಿತು ಅಂತಾನೆ ಅರ್ಥ. ಎಷ್ಟೋ ಜನರು ಕಷ್ಟದಿಂದ ನೊಂದು ಬೆಂದು ಇನ್ನು ಜೀವವೇ ಸಾಕು ಅನ್ನೋ ನಿರ್ಧಾರಕ್ಕೆ ಬಂದು ಆತ್ಮಹತ್ಯೆಯ ನಿರ್ಧಾರಕ್ಕೆ ಬಂದಿದ್ದವರು ಕೂಡ ಇಲ್ಲಿಗೆ ಬಂದು ದೇವಿ ದರ್ಶನವನ್ನು ಪಡೆದು ಇವತ್ತು ಶ್ರೀಮಂತರಾಗಿ ಬದುಕು ನಡೆಸ್ತಿದ್ದಾರೆ ಅಂದ್ರೆ ಅದು ಅಚ್ಚರಿಯ ವಿಷಯವೇ ಸರಿ. ಅಷ್ಟಕ್ಕೂ ಇದು ಮೊದಲಿದ್ದದ್ದು ಕೇರಳದಲ್ಲಿ, ನಂತರ ಬಂದದ್ದು ತಮಿಳುನಾಡಿಗೆ, ಈಗ 15 ವರ್ಷಗಳಿಂದ ಕರ್ನಾಟಕದಲ್ಲಿದೆ. ವರ್ಷಕ್ಕೊಮ್ಮೆ ನವರಾತ್ರಿಯ ವೇಳೆಯಲ್ಲಿ ಮಾತ್ರ ಭಕ್ತರಿಗೆ ಈ ದರ್ಶನ ಲಭ್ಯವಿದೆ. ದೇವಿ ದರ್ಶನ ಕೊಟ್ಟು ಬೇಡಿದ ವರವನ್ನು ನೀಡ್ತಾಳೆ. ಸರಿ, ಹಾಗಿದ್ರೆ ಈ ತಾಯಿ ಹಾಗೂ ಪೆಟ್ಟಿಗೆಯ ಸೋಜಿಗದ ಕಥೆಯನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ದೇವರ ವಿಗ್ರಹವನ್ನ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ಎಷ್ಟೋ ವರ್ಷಗಳವರೆಗೆ ಇರುತ್ತೆ. ಆದರೆ ಈ ವಿಗ್ರಹ ಹಾಗಲ್ಲ. ಇದು ಪ್ರತಿ 12 ವರ್ಷಕ್ಕೊಮ್ಮೆ ಕರಗಿ ಹೋಗುತ್ತೆ. ಈ ಮಾತು ಕೇಳೋಕೆ ಅಚ್ಚರಿ ಅನಿಸಿದ್ರೂ ಸತ್ಯ. 12 ವರ್ಷಗಳ ಬಳಿಕ ಮತ್ತೆ ಹೊಸ ವಿಗ್ರಹವನ್ನ ಮಾಡಿಸಲಾಗತ್ತೆ. ಅದನ್ನ ಹೇಗೆ ಮಾಡಬೇಕು, ಅದರ ವಿಧಿ ವಿಧಾನ ಹೇಗೆ ಅನ್ನೋದನ್ನ ತಾಳೆಗರಿಯಲ್ಲಿ ವಿವರಿಸಲಾಗಿದೆ. ಅದೇನಂದ್ರೆ, ಅದೇ ಹುಡುಗ ಮುಂದೆ ಬೆಳೆದು ದೊಡ್ಡವನಾಗ್ತಾನೆ. ಆಗ ಆತನಿಗೆ ವಿಶೇಷ ಬೆಳಕೊಂದು ಕಾಣಿಸಿಕೊಳ್ಳುತ್ತೆ. ಆ ಹುಡುಗನೇ ತಮಿಳುನಾಡಿನಿಂದ ಗುರುಗಳೊಬ್ಬರನ್ನ ಭೇಟಿಯಾಗಿ ಈ ಪೆಟ್ಟಿಗೆಯನ್ನ ತಂದಿರೋದು. ಈತ ಯಾರು ಅಂದ್ರೆ ಶೋಭಮ್ಮ ಎಂಬುವರ ಪುತ್ರ. ಶೋಭಮ್ಮ ಅವರಿಗೆ 6 ಮಕ್ಕಳು ಹುಟ್ಟುತ್ತಾರೆ. ಆದರೆ ಆ 6 ಮಕ್ಕಳು ಕೂಡ ಬದುಕೋದಿಲ್ಲ. ಕೊನೆಗೆ ಆ ಹುಡುಗ ಹುಟ್ಟುತ್ತಾನೆ. ಇನ್ನು ಮಗ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ ಅನ್ನುವಾಗಲೇ ಕೆಲ ವರ್ಷಗಳ ನಂತರ ತಾಯಿ ಹಾಗೂ ಮನೆಯನ್ನ ಬಿಟ್ಟು ತಮಿಳುನಾಡಿಗೆ ಹೋಗಿಬಿಡ್ತಾನೆ. ಸುಮಾರು ವರ್ಷಗಳ ಕಾಲ ಅಲ್ಲಿ ಏಕಾಂಗಿಯಾಗಿ ಬೆಟ್ಟ ಗುಡ್ಡಗಳ ನಡುವೆ ಇದ್ದು ಬಿಡ್ತಾನೆ. ಹೀಗಿರುವಾಗಲೇ ಈತನಿಗೆ ಗುರುಗಳೊಬ್ಬರ ದರ್ಶನವಾಗತ್ತೆ. ಆ ಗುರುಗಳೇ ಬಾಲಕನಿಗೆ ವಿಗ್ರಹದ ಪೆಟ್ಟಿಗೆ ಹಾಗೂ ತಾಳೆಗರಿಗಳನ್ನ ನೀಡಿತು. ಇನ್ನು ಇವೆಲ್ಲವನ್ನು ನೀಡಿದ ಗುರುಗಳು ಒಂದು ರಹಸ್ಯವನ್ನು ಬಿಚ್ಚಿಟ್ರು. ಇದನ್ನ ತೆಗೆದುಕೊಂಡು ಹೋಗು, ಈ ಮಾಯಾಪೆಟ್ಟಿಗೆ ಹಾಗೂ ಇದರ ಒಳಗಿರುವ ದೇವತೆಯ ವಿಗ್ರಹದಿಂದ ಜನರ ಸಂಕಷ್ಟಗಳು ನಿವಾರಣೆ ಆಗ್ತಾವೆ ಅಂತ.
ಆ ದೇವಿ ಮತ್ಯಾರೂ ಅಲ್ಲ, ಭಗವತಿ ಭಗಮಾಲಿನಿ. ಭಗವತಿ ಭಗಮಾಲಿನಿ ಸಾಮಾನ್ಯಳಲ್ಲ. ಪ್ರಕೃತಿಯನ್ನೇ ಸೃಷ್ಟಿಸಿದವಳು, ತ್ರಿಮೂರ್ತಿಗಳಿಗೆ ಜನ್ಮದಾತೆ. ಒಂದೊಮ್ಮೆ ದೇವಾನುದೇವತೆಗಳಿಗೆ ಸಂಕಷ್ಟ ಎದುರಾಗಿದ್ದಾಗ ಅದೆಲ್ಲವನ್ನು ನಿವಾರಿಸಿ ಅವರನ್ನ ಕಾಪಾಡಿದಾಕೆ. ಒಂದೊಮ್ಮೆ ಏನಾಗುತ್ತೆ, ಮಧು ಕೈಟಭ ಅನ್ನೋ ರಾಕ್ಷಸರ ಅಟ್ಟಹಾಸ ಎಲ್ಲೇ ಮೀರಿರುತ್ತೆ. ಏನೇ ಮಾಡಿದ್ರೂ ಅದನ್ನ ತಡೆಯೋಕೆ ದೇವಾನುದೇವತೆಗಳ ಕೈಯಿಂದ ಆಗಲ್ಲ. ಆಗ ದೇವಾನುದೇವತೆಗಳು ವಿಷ್ಣುವನ್ನ ಭೇಟಿ ಮಾಡಿ ಕಷ್ಟ ಹೇಳಲು ಹೋಗ್ತಾರೆ. ಆದರೆ ವಿಷ್ಣು ಗಾಢ ನಿದ್ರೆಯಲ್ಲಿರ್ತಾನೆ. ಬಳಿಕ ಎಲ್ಲರೂ ಪರಶಿವನನ್ನ ನೋಡಲು ಹೋಗ್ತಾರೆ. ಆದರೆ ಶಿವ ಲೋಕ ಸಂಚಾರದಲ್ಲಿರ್ತಾನೆ. ಇದರಿಂದ ಕೊನೆಗೆ ಬ್ರಹ್ಮನ ಬಳಿಗೆ ಬರ್ತಾರೆ. ಆಗ ಬ್ರಹ್ಮದೇವ ಎಲ್ಲರ ಕಷ್ಟವನ್ನ ಕೇಳಿ, ನಿಮ್ಮ ಈ ಸಮಸ್ಯೆಗೆ ಪರಿಹಾರ ಸಿಗೋದು ತಾಯಿ ಭಗವತಿ ಭಗಮಾಲಿನಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಆಗ ಎಲ್ಲರೂ ಈ ತಾಯಿಯ ಮೊರೆ ಹೋಗ್ತಾರೆ. ಆಗ ಭಗವತಿ ಭಗಮಾಲಿನಿ ಈ ಮಧು ಕೈಟಭರ ಸಂಹಾರಕ್ಕೆ ಮುಂದಾಗ್ತಾಳೆ. ಇವರ ನಡುವೆ ವರ್ಷಾನುಗಟ್ಟಲೆ ಘೋರ ಯುದ್ಧವೇ ನಡೆಯುತ್ತೆ. ಇವರ ಈ ಯುದ್ಧದಿಂದ ದೇವಲೋಕವೇ ಅಲ್ಲೋಲ ಕಲ್ಲೋಲವಾಗತ್ತೆ. ಏನೇ ಮಾಡಿದ್ರೂ ಮಧು ಕೈಟಭರು ಮಣಿಯೋದು ಕಷ್ಟವಾಗಿರುತ್ತೆ. ಆದರೂ ತಾಯಿ ಭಗವತಿ ಭಗಮಾಲಿನಿ ಸುಮ್ಮನಾಗಲ್ಲ. ಇವರಿಬ್ಬರನ್ನು ಸಂಹಾರ ಮಾಡಿಯೇ ಬಿಡ್ತಾಳೆ. ಈ ವೇಳೆ ಮಧು ಕೈಟಭರ ದೇಹದಿಂದ ಬಂದ ನರಮಂಡಲದಿಂದ ಭೂಮಂಡಲವೇ ಸೃಷ್ಟಿಯಾಗತ್ತೆ. ಅವರಿಬ್ಬರ ಸಂಹಾರದಿಂದ ಹರಿದ ರಕ್ತ ನದಿಗಳಾಗಿ ಹರಿಯುತ್ತೆ. ಅವರ ಮಾಂಸಖಂಡಗಳಿಂದ ಗಿರಿ ಪರ್ವತಗಳು ಹಾಗೆ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಗತ್ತೆ. ಇದಾದ ಬಳಿಕವೇ ತ್ರಿಮೂರ್ತಿಗಳಿಗೆ ಕಾರ್ಯಗಳು ಹಂಚಿಕೆಯಾಗತ್ವೆ. ಇಂಥದೊಂದು ವಿಸ್ಮಯದ ಕಥೆಯನ್ನ ಮಾರ್ಕಂಡೇಯ ಮುನಿಗಳು ತಮ್ಮ ಶಿಷ್ಯ ಆದಿತ್ಯ ಮಹಾಮುನಿಗಳಿಗೆ ತಿಳಿಸ್ತಾರೆ. ಅವರು ಅದನ್ನ ತಾಳೆಗರಿಗಳಲ್ಲಿ ವಿವರವಾಗಿ ಬರೀತಾರೆ. ಭಗವತಿ ಭಗಮಾಲಿನಿಯಿಂದ ಹೇಗೆ ಜಗತ್ತು ಸೃಷ್ಟಿಯಾಯಿತು ಅನ್ನೋದನ್ನ ಬರೆದು ಬಿಡ್ತಾರೆ. ಹೀಗೆ ಮಾರ್ಕಂಡೇಯ ಮಹಾಮುನಿಗಳ ಆದೇಶದಂತೆ ಆದಿತ್ಯ ಮುನಿಗಳು ತಾಳೆಗರಿಗಳಲ್ಲಿ ತಾಯಿಯ ಶಕ್ತಿಯ ಗ್ರಂಥ ರಚನೆ ಮಾಡ್ತಾರೆ. ಆ ಅಪರೂಪದ ತಾಳೆಗರಿಗಳನ್ನೇ ಅವತ್ತು ಬಾಲಕನಿಗೆ ತಮಿಳುನಾಡಿನಲ್ಲಿ ಗುರುಗಳೊಬ್ಬರು ನೀಡಿರ್ತಾರೆ. ಈಗ ಇದು ವಿಸ್ಮಯಕ್ಕೆ ಕಾರಣ ಆಗಿದೆ. ಇನ್ನು ಮಾರ್ಕಂಡೇಯ ಮುನಿಗಳು ಉಲ್ಲೇಖಿಸಿದಂತೆ ತಾಳೆಗರಿ ಗ್ರಂಥ ರಚನೆ ಆಯಿತು. ಅದರಲ್ಲಿ ಇರುವಂತೆ ತಾಯಿಯ ವಿಗ್ರಹವನ್ನು ಕೆತ್ತಲಾಯಿತು. ಇದು ನಾನಾ ರಾಜ್ಯಗಳ ರಾಜ ಮನೆತನಗಳನ್ನು ತಲುಪಿದವು. ಹಾಗೆ ಪೂಜೆಗಳು ಕೂಡ ನೆರವೇರುತ್ತಾ ಬಂದವು. ಅಲ್ಲದೆ 12 ವರ್ಷಗಳಿಗೆ ಕರಗಿ ಹೋಗುವ ವಿಗ್ರಹಗಳನ್ನು ಮತ್ತೆ ತಾಳೆಗರಿಗಳನ್ನು ನೋಡಿಕೊಂಡು ವಿಗ್ರಹವನ್ನ ಮರುಕೆತ್ತನೆ ಮಾಡುವ ಕೆಲಸಗಳು ನಡೆದವು. ಹೀಗೆ ಸಾವಿರಾರು ವರ್ಷಗಳು ಸಾಗಿದವು. ಮಾತೆಗೆ ಸಲ್ಲಿಕೆಯಾಗುವ ಪೂಜೆಗಳು ಸಾಂಗವಾಗಿ ಸಾಗುತ್ತಾ ಬಂದವು. ಹೀಗೆ ಪೂಜಾ ಕೈಂಕರ್ಯ ನಡೆದುಕೊಂಡು ಬಂತು. ಈ ವಿಗ್ರಹ ಕೇರಳದಲ್ಲಿ ಪೂಜೆಗೊಂಡು ನಂತರ ತಮಿಳುನಾಡಿನ ಗುರುಗಳೊಬ್ಬರ ಕೈ ಸೇರ್ತು. ಇವರ ಬಳಿ ಅನೇಕ ವರ್ಷಗಳ ಕಾಲ ಪೂಜಾ ಸೇವೆಗಳು ನಡೆದವು. ನಂತರ ನಮ್ಮ ರಾಜ್ಯದ ಈ ಹುಡುಗನ ಕೈಗೆ ಮಾತೆಯ ವಿಗ್ರಹದ ಪೆಟ್ಟಿಗೆ ಹಾಗೂ ತಾಳೆಗರಿಗಳು ಬಂದವು. ಈ ಮಾತೆಯ ವಿಗ್ರಹದ ಕೆತ್ತನೆ ಬಗ್ಗೆ ಹೇಳಬೇಕಂದ್ರೆ 12 ವರ್ಷಗಳಿಗೊಮ್ಮೆ ಕರಗಿ ಹೋಗುವ ವಿಗ್ರಹವನ್ನ ಹೇಗೆ ಕೆತ್ತಬೇಕು, ಅದಕ್ಕಿರುವ ನಿಯಮಗಳು ಏನು ಅನ್ನೋದನ್ನ ತಾಳೆಗರಿಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದನ್ನ ಓದಿಕೊಂಡು ತಾಯಿಯ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಎಲ್ಲಿಯೂ ಸ್ವಲ್ಪವೂ ಹೆಚ್ಚು ಕಮ್ಮಿ ಆಗದಂತೆ ಒಂದು ನಿರ್ದಿಷ್ಟ ಮರದಿಂದ ವಿಗ್ರಹವನ್ನ ಕೆತ್ತನೆ ಮಾಡಲಾಗತ್ತೆ. ಹೀಗೆ ಕೆತ್ತಲಾದ ವಿಗ್ರಹವನ್ನ ಇದೊಂದು ವಿಸ್ಮಯ ಪೆಟ್ಟಿಗೆಯೊಳಗೆ ಹಾಕಿ ಇಡಲಾಗತ್ತೆ. ಪ್ರತಿ ನವರಾತ್ರಿಯಲ್ಲಿ ಮಾತ್ರ ಇದನ್ನ ತೆಗೆದು ಪೂಜಿಸಲಾಗತ್ತೆ. ಉಳಿದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಪೆಟ್ಟಿಗೆಯನ್ನ ತೆರೆಯಲಾಗಲ್ಲ. ತಾಳೆಗರಿಗಳಲ್ಲಿ ಉಲ್ಲೇಖ ಮಾಡಿರುವಂತೆ 12 ವರ್ಷಗಳಿಗೆ ಈ ವಿಗ್ರಹವು ಕರಗಿ ಹೋಗುತ್ತೆ. ಆಗ ಮತ್ತೆ ಆ ವಿಗ್ರಹವನ್ನ ಕೆತ್ತನೆ ಮಾಡಲಾಗತ್ತೆ. ಈ ಮಾಯಾಪೆಟ್ಟಿಗೆಯಿಂದ ಮಾತೆ ಭಗಮಾಲಿನಿಯ ಪೂಜೆಯಿಂದ ಸಕಲ ಸಂಕಷ್ಟಗಳು ನಿವಾರಣೆ ಆಗ್ತವೆ. ಬೇಡಿದ ಸಂಪತ್ತು ದೊರಕುತ್ತೆ ಅನ್ನೋದೇನೋ ಸರಿ. ಇಂಥದ್ದೊಂದು ಪೆಟ್ಟಿಗೆ ಹಾಗೂ ದೇವಿ ಇರೋದಾದ್ರೂ ಎಲ್ಲಿ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದನ್ನು ಹೇಳ್ತೀನಿ ಕೇಳಿ. ಅವತ್ತು ತಮಿಳುನಾಡಿನ ಕಾಡು ಮೇಡುಗಳನ್ನ ಅಲೆಯುತ್ತಾ ಈ ವಿಸ್ಮಯಕಾರಿ ಪೆಟ್ಟಿಗೆ, ತಾಳೆಗರಿ ಹಾಗೂ ವಿಗ್ರಹವನ್ನ ಪಡೆದವರು ಮತ್ಯಾರೂ ಅಲ್ಲ, ತುಮಕೂರು ಜಿಲ್ಲೆಯ ನೊಣವಿನಕೆರೆಯ ಯಶವಂತ ಸ್ವಾಮಿಗಳು. ಇವರಿಗೆ ನೋಡಿ, ಅವತ್ತು ತಮಿಳುನಾಡಿನ ಗುರುಗಳೊಬ್ಬರು ಇವುಗಳೆಲ್ಲವನ್ನು ನೀಡಿದ್ದು. ಅದನ್ನ ಅಲ್ಲಿಂದ ಕಾಪಾಡಿಕೊಂಡು ಬಂದ ಯಶವಂತ ಸ್ವಾಮಿಗಳು ಇಲ್ಲಿ ಪೂಜೆ ನೆರವೇರಿಸ್ತಾ ಬಂದಿದ್ದಾರೆ.
ನವರಾತ್ರಿಯ ಸಮಯದಲ್ಲಿ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ದೇವಿಯ ದರ್ಶನವನ್ನ ಪಡೆದು ಬೇಡಿದ ವರಗಳನ್ನ ಪಡೆದುಕೊಳ್ತಿದ್ದಾರೆ. ಎಷ್ಟೋ ವರ್ಷಗಳಿಂದ ಆಗದಿರುವ ಕೆಲಸಗಳು ಆಗಿ ನಿರಾಳತೆಯನ್ನ ಪಡೆದುಕೊಂಡಿದ್ದಾರೆ. ಸುಖ ಜೀವನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹೇಳಬೇಕಂದ್ರೆ ಈ ಯಶವಂತ ಸ್ವಾಮಿಗಳು ಕೂಡ ದೇವಿಯ ಅನುಗ್ರಹಕ್ಕೆ ಪಾತ್ರರಾದವರು. ಮಾತೆಯಿಂದ ನೆಮ್ಮದಿ ಹಾಗೂ ಸಂತೋಷದ ಜೀವನವನ್ನ ಕಂಡುಕೊಂಡವರು. ಅದು ಹೇಗಂದ್ರೆ ಗುರುಗಳು ಇವುಗಳನ್ನ ನೀಡುವ ಮೊದಲು ಇವರು ಕಡು ಬಡವರಾಗಿದ್ದರಂತೆ. ಆದರೆ ಯಾವಾಗ ಇವೆಲ್ಲವೂ ಗುರುಗಳಿಂದ ಇವರಿಗೆ ಸಿಕ್ಕುತ್ತೋ ಇವರ ಬದುಕೆ ಬದಲಾಗಿ ಹೋಯ್ತಂತೆ. ನಂತರ ಇವರು ಈ ಭಾಗ್ಯ ಎಲ್ಲ ಭಕ್ತರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾತೆಯ ದರ್ಶನವನ್ನು ಸಕಲರಿಗೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರಂತೆ ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ದೇವಿ ದರ್ಶನವನ್ನ ಪಡಿತಾರೆ. ಅದರಲ್ಲೂ ರಾತ್ರಿ ವೇಳೆ ಮಾತೆಯ ದರ್ಶನವನ್ನ ಪಡೆದರೆ ಬಯಸಿದ ಭಾಗ್ಯ ಅವರದ್ದಾಗತ್ತೆ ಅಂತ ನಂಬಲಾಗಿದೆ. ಇಲ್ಲಿ ಮತ್ತೊಂದು ವಿಷಯ ಅಂದ್ರೆ ಈ ವಿಗ್ರಹ ಇಲ್ಲಿಗೆ ಬಂದು 15 ವರ್ಷಗಳೇ ಕಳೆದು ಹೋಗಿದೆ. ಈಗಾಗಲೇ ಒಂದು ವಿಗ್ರಹ ಕರಗಿ ಹೋಗಿದೆ. ಒಂದು ವಿಶಿಷ್ಟ ಕೀಟ ವಿಗ್ರಹವನ್ನ ಕರಗಿ ಹೋಗುವಂತೆ ಮಾಡುತ್ತಂತೆ. ಈಗ ಹೊಸ ವಿಗ್ರಹವನ್ನ ಕೆತ್ತನೆ ಮಾಡಿಸಲಾಗಿದೆ. ಇದು ಇನ್ನೂ 10 ವರ್ಷ ಇರುತ್ತಂತೆ. ನಂತರ ಹೊಸ ವಿಗ್ರಹವನ್ನ ಕೆತ್ತಿಸಲಾಗತ್ತೆ. ಸದ್ಯ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕೋಡಿಹಳ್ಳಿ ನೊಣವಿನ ಕೆರೆಯ ಯಶವಂತ ಸ್ವಾಮಿಗಳ ಬಳಿ ಇರುವ ಇಂತಹ ಭಗಮಾಲಿನಿಯ ವಿಗ್ರಹ ಇಡೀ ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲವಂತೆ. ಹಾಗೆ ತಾಳೆಗರಿ ಹಾಗೂ ವಿಸ್ಮಯ ಪೆಟ್ಟಿಗೆಯೂ ಎಲ್ಲಿಯೂ ಇಲ್ಲ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಈ ನವರಾತ್ರಿ ವೇಳೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನ ಪಡೆದು ಕಷ್ಟ ನಿವಾರಿಸುವಂತೆ ಬೇಡಿಕೊಂಡಿದ್ದಾರೆ. ಇನ್ನು ಮುಂದಿನ ವರ್ಷದ ನವರಾತ್ರಿ ವೇಳೆಗೆ ದೇವಿ ದರ್ಶನವನ್ನ ನೀಡಲಿದ್ದಾಳೆ. ಅಲ್ಲಿವರೆಗೂ ಈ ತಾಯಿಯ ವಿಗ್ರಹವನ್ನ ಪೆಟ್ಟಿಗೆಯಲ್ಲಿ ಹಾಕಿ ಪೂಜಿಸಲಾಗತ್ತೆ. ಶ್ರೀ ಭಗವತಿ ಭಗಮಾಲಿನಿ ದೇವಾಲಯವು ತನ್ನ ವಿಶಿಷ್ಟತೆಗಳಿಂದ ಗಮನ ಸೆಳೆದಿದೆ. ಅದರಲ್ಲೂ ಈ ದೇವಾಲಯದ ಸುತ್ತಲಿನ ಗೋಡೆಗಳಿಗೆ 12 ದ್ವಾರಗಳಿವೆ ಎಂಬುದು ನಿಜಕ್ಕೂ ವಿಶೇಷವಾದ ಸಂಗತಿ. ಈ 12 ದ್ವಾರಗಳು 12 ರಾಶಿಗಳು, 12 ತಿಂಗಳುಗಳು ಮತ್ತು ಕಾಲಚಕ್ರವನ್ನ ಸೂಚಿಸುತ್ತವೆ. ಭಕ್ತರು ಈ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡುವಾಗ ಈ 12 ದ್ವಾರಗಳನ್ನು ದಾಟಿ ಹೋಗುವುದು ಸಕಲ ವಿಘ್ನಗಳನ್ನು ನಿವಾರಿಸುತ್ತೆ ಮತ್ತು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತೆ. ದೇವಿ ಭಾಗವತದಂತಹ ಕೆಲವು ಪುರಾಣಗಳ ಪ್ರಕಾರ ಆದಿ ಪರಾಶಕ್ತಿ ಅಥವಾ ದುರ್ಗೆಯ ಒಂದು ರೂಪವಾದ ಭಗವತಿ ದೇವಿಯೇ ತ್ರಿಮೂರ್ತಿಗಳ ತಾಯಿ. ಈ ನಂಬಿಕೆಯ ಪ್ರಕಾರ ಎಲ್ಲ ಸೃಷ್ಟಿಯ ಮೂಲ ಅವಳೇ ಆಗಿದ್ದಾಳೆ. ಒಟ್ಟಾರೆಯಾಗಿ ಭಗವತಿ ಭಗಮಾಲಿನಿ ತ್ರಿಮೂರ್ತಿಗಳ ತಾಯಿ ಎಂಬುದು ದೇವಿ ಆರಾಧಕರ ವಿಶಿಷ್ಟವಾದ ನಂಬಿಕೆ. ಈ ಕಾರಣದಿಂದಲೇ ತುಮಕೂರಿನ ತಿಪಟೂರು ತಾಲೂಕಿನ ನೊಣವಿನ ಕೆರೆಯಲ್ಲಿರುವ ಭಗವತಿ ಭಗಮಾಲಿನಿ ದೇವಾಲಯವು ಅಂತಹ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. ದೇವಿಯ ದರ್ಶನ ಲಭ್ಯವಿಲ್ಲದ ಸಮಯದಲ್ಲಿ ಭಕ್ತರು ದೇವಿಯ ವಿಗ್ರಹವಿರುವ ಪೆಟ್ಟಿಗೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸುತ್ತಾರೆ. ಹೀಗೆ ಮಾಡಿದರೆ ತಾಯಿ ಭಕ್ತರ ಕೈ ರೇಖೆಗಳನ್ನು ನೋಡಿ ಅವರ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಎಂಬುದು ಇಲ್ಲಿನ ಪ್ರತೀತಿ. ವರ್ಷದ 340 ದಿನಗಳ ಕಾಲವು ಮಾನವರಿಂದ ಪೂಜೆ ಪಡೆದು ಭಾದ್ರಪದ ಮಾಸದ ಪೌರ್ಣಮಿಯಿಂದ ಅಶ್ವಿಜ ಮಾಸದ ಅಮಾವಾಸ್ಯೆಯವರೆಗೆ ಅಂದರೆ ಸುಮಾರು 15 ದಿನಗಳ ಕಾಲ ದೇವಾಲಯದ ಬಾಗಿಲು ಮುಚ್ಚಲಾಗತ್ತೆ. ಈ ಸಮಯದಲ್ಲಿ ಹಠಯೋಗಿಗಳು ಮತ್ತು ಸಿದ್ಧಪುರುಷರು ರಹಸ್ಯವಾಗಿ ಪೂಜೆ ನಡೆಸ್ತಾರೆ ಎಂದು ನಂಬಲಾಗಿದೆ. ಅಲ್ಲದೆ ಇದು ಪ್ರಪಂಚದ ಏಕೈಕ ತಾಂತ್ರಿಕ ದೇವಾಲಯ ಎಂದು ಪರಿಗಣಿಸಲ್ಪಟ್ಟಿದೆ. ಮತ್ತೊಂದು ವಿಶೇಷವಾದ ಸಂಗತಿ ಅಂದರೆ ಈ ದೇವಾಲಯ ಕೇವಲ 5.5 ತಿಂಗಳಲ್ಲಿ ನಿರ್ಮಾಣವಾದ ವಿಶಿಷ್ಟವಾದ ದೇವಾಲಯವಾಗಿದೆ. ಈ ದೇವಾಲಯದ ನಿರ್ಮಾಣವನ್ನ ಯಾರ ಸಹಾಯವನ್ನು ಪಡೆಯದೆ ಕಾಲಜ್ಞಾನಿ ಯಶವಂತ ಗುರೂಜಿಯವರೇ ಈ ಭವ್ಯವಾದ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಈ ದೇವಾಲಯವು ಉನ್ನತ ಮಟ್ಟದ ತಾಂತ್ರಿಕ ಸಂಪ್ರದಾಯ ಮತ್ತು ಗುಪ್ತ ಪೂಜಾ ವಿಧಾನಗಳನ್ನು ಅನುಸರಿಸುತ್ತೆ. ದೇವಿಯು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳಲು ಇದೇ ಪ್ರಮುಖವಾದ ಕಾರಣವೆಂದು ನಂಬಲಾಗಿದೆ. ಇನ್ನು ಮತ್ತೆ ಕೆತ್ತಡ, ಅದು ಕೂಡ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ನೆಲೆ ನಿಂತಿರುವ ಭಗವತಿ ಭಗಮಾಲಿನಿ ತಾಯಿಯ ದರ್ಶನವನ್ನು ಪಡೆದು ಸರ್ವರು ಕೃತಾರ್ಥರಾಗೋಣ. ಸರ್ವರಿಗೂ ಆ ಭಗವತಿ ತಾಯಿ ಸನ್ಮಂಗಳವನ್ನುಂಟು ಮಾಡಲಿ. ಈ ದೇವಾಲಯದ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.